ನಮಸ್ಕಾರ ಸ್ನೇಹಿತರೆ. ಆತನಿಗೋಸ್ಕರ 2400 ಕಿಲೋಮೀಟರ್ ಪ್ರಯಾಣಿಸಿದ ಯುವತಿಗೆ ಕಾದಿತ್ತು ಭಾರಿ ಶಾಕ್. ನುಚ್ಚು ನೂರಾಯ್ತು ಪ್ರೀತಿ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾವೀಗ 6GB 6ನೇ GB ಅಂದ್ರೆ ಆ ಕಾಲಘಟ್ಟದಲ್ಲಿ ಇದ್ದೀವಿ. ಈಗ ಮುಂದೆ ಇತ್ತು 4GB 5GB ಅಂತ, ಆ ಕಾಲ ಇತ್ತು. ಈಗ 6GB. ಈಗಿನ ಮಕ್ಕಳಿಗೆ ಜನರೇಷನ್ಗೆ ಹೆಂಗೆ ಅಂದ್ರೆ, ಒಂದು ಮಗುಗೆ ಊಟ ಮಾಡಿಸ್ಬೇಕು ಅಂತ ಅಂದ್ರು ಫೋನ್ ಇರ್ಬೇಕು. ಫೋನಲ್ಲೇ ಎಲ್ಲಾನು ಸಹ ಕೂತಿತ್ತಲ್ಲೇ ಜಗತ್ತನ್ನೇ ಸುತ್ತಬಹುದು. ಅಂಗೈಲಿ ಫೋನ್ ಒಂದಿದ್ರೆ ಇಡೀ ಜಗತ್ತನ್ನೇ ಸುತ್ತಬಹುದು. ಆ ಒಂದು ಕಾಲದಲ್ಲಿ ನಾವಿದ್ದೀವಿ. ಹೀಗೆ ಈ ಫೋನ್ ನಲ್ಲಿ ಏನ್ ಬೇಕಾದ್ರೂ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ಆಗುತ್ತೆ, ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿ ಆಗುತ್ತೆ. ಇಲ್ಲಾಗಿದ್ದು ಅದೇ. ಇಂಡಿಯಾ ಮೂಲದ ಜಾಸ್ಮಿನ್ ಅನ್ನೋರು ಜಮಾಲ್ ಅನ್ನೋರನ್ನ ಫೋನ್ ನಲ್ಲಿ ಒಂದು ಪರಿಚಯ ಆಗುತ್ತೆ, ಒಂದು ಸ್ನೇಹ ಆಗುತ್ತೆ, ಸ್ನೇಹ ಆಗಿ ಪ್ರೀತಿ ಆಗುತ್ತೆ. ಪ್ರೀತಿಯಾಗಿ ನೋಡಿ ಎಲ್ಲೆಲ್ಲಿಗೋಸ್ಕರ ತಮ್ಮ ಪ್ರಿಯಕರನ್ನ ಹುಡುಕೊಂಡು ಈ ಜಾಸ್ಮಿನ್ ಹೋಗ್ತಾರೆ ಅಂತ. ಒಂದ್ ಪರಿಚಯ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದೆ, ಊಟ ಆಯ್ತಾ, ತಿಂಡಿ ಆಯ್ತಾ ಇವಂತ ಎಲ್ಲ ಆದ್ಮೇಲೆ ನಾನು ನಿನ್ನ ನೋಡ್ಬೇಕು ಅಂತ ಜಮಾನ್ ಅವರು ಮೆಸೇಜ್ ಅನ್ನ ಹಾಕ್ದಾಗ ಇವ್ರ ಖುಷಿ ಆಗುತ್ತೆ. ಎಲ್ಲೋ ಒಂದು ಮುಖನೇ ಪರಿಚಯನೇ ಇರೋದಿಲ್ಲ, ಈಗ ನೋಡ್ಬೇಕು ಅಂತಿದ್ದಾರೆ. ನಮ್ಮಿಬ್ಬರ ಈಗ ಪ್ರೀತಿಗೆ ನಾವೀಗ ಸೇರೋದೇ ಒಂದು ಸಂಗಮ, ನಮ್ಮಿಬ್ಬರ ಸಂಗಮದಿಂದನೇ ನಾವಿಬ್ರು ಪರಿಚಯ ಆಗಿ ಈಗ ಸ್ನೇಹ ಆಗಿ ಸಂಗಮದಿಂದನೇ ನಾವು ಜೀವನ ಸಂಗಾತಿ ಆಗ್ತೀವೋ ಏನೋ ಒಂದು ಆಸೆ ಇಟ್ಕೊಂಡು ಜಾಸ್ಮಿನ್ ಅನ್ನೋರು ಅವ್ರನ್ನ ಭೇಟಿ ಆಗಕ್ಕೆ 2400 ಕಿಲೋಮೀಟರ್ ದೂರ ಒಂದು ವಿಮಾನದಲ್ಲಿ ಪ್ರಯಾಣಿಸ್ತಾರೆ. ಆದ್ರೆ ಅವರಿಗೆ ಪ್ರಯಾಣಿಸುವ ಕೊನೆಯ ಹಂತದಲ್ಲಿ ಒಂದು ಶಾಕ್ ಆದಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ನೇನ್ ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಗ್ಬೇಕು ಅನ್ನೋಷ್ಟರಲ್ಲಿ ಮೆಸೇಜ್ ಅನ್ನ ಹಾಕಿರ್ತಾರೆ ಜಮಾಲ್ ಅವರು. ನನಗಿನ್ನ ಕಾಯೋಕ್ ಆಗಲ್ಲ, ನಾನು ಕಾಯಲ್ಲ ಅಂತ ಮೆಸೇಜ್ ಅನ್ನ ಹಾಕಿ ಬ್ಲಾಕ್ ಮಾಡ್ತಾರೆ. ನಂಬರ್ ಬ್ಲಾಕ್ ಮಾಡ್ತಾರೆ. ಮತ್ತೆ ಫೇಸ್ಬುಕ್ ಯಾವುದೇ ಒಂದು ಯಾವುದ್ರ ಮುಖಾಂತರ ಇವರು ಪರಿಚಯ ಆಗಿದ್ರು, ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲವರಲ್ಲೂ ಸಹ ಬ್ಲಾಕ್ ಮಾಡಿರ್ತಾರೆ ಜಾಸ್ಮಿನ್ ಅನ್ನೋರು. ಇವರಿಗೆ ಶಾಕ್ ಆಗುತ್ತೆ, ಏನಿದು ಒಂದ್ ಮೆಸೇಜ್ ಅನ್ನ ಕಳಿಸಿದರೆ ಏನು ಅಂತ ನೋಡಿದಾಗ ಆ ಮೆಸೇಜ್ ನೋಡಿ ಇವ್ರು ದಂಗಾಗಿ ಹೋಗ್ಬಿಡ್ತಾರೆ. ಏನಾಯ್ತು ನನ್ನ ಲೈಫಲ್ಲಿ, ಅಲ್ಲಿಂದ ಇಲ್ಲಿವರೆಗೂ 2400 ಕಿಲೋಮೀಟರ್ ಅವರ ಪರಿಚಯ, ಸ್ನೇಹ, ಪ್ರೀತಿಗೋಸ್ಕರ ನಾನು ಇಲ್ಲಿಗೆ ಬಂದೆ. ಅವ್ರನ್ನ ಎದುರು ನಿಂತು ನೋಡ್ತೀನಲ್ಲ ಅಂತ ಒಂದು ಆಸೆ ಇಟ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಹೀಗಾಗಿದೆಯಲ್ಲ. ಇವ್ರು ನಂಬಿ ಅಲ್ಲಿಂದ ಇಲ್ಲಿ ತನಕ ಬಂದಾಗ ಆ ಒಂದು ಪ್ರೀತಿಗೆ ಬೆಲೆನೇ ಇಲ್ವಾ? ತುಂಬಾ ಒಂದು ಕಣ್ಣೀರಿಟ್ಟು ಮಾಧ್ಯಮದ ಮುಂದೆ ಹೇಳ್ಕೊತಾರೆ ಜಾಸ್ಮಿನ್ ಅವರು. ಈ ತರ ಆಗಿದೆ ನನಗೆ ಅನ್ಯಾಯ, ನಂಬಿ ಬಂದೆ ನಾನು, ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಈ ತರ ಮೆಸೇಜ್ ಹಾಕಿ ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನೋಡಿ, ಹೆಣ್ಮಕ್ಳು ಹೆಂಗೆಲ್ಲ ಯಾಮಾರ್ತಾನೆ ಅನ್ನೋದಕ್ಕೆ ಈ ಒಂದು ವಿಷಯನೇ ಕಾರಣ ಆಗುತ್ತೆ. ಯಾರನ್ನು ನಂಬಿ ಇಲ್ಲಿಂದ ಅಲ್ಲಿವರೆಗೂ 2400 ಕಿಲೋಮೀಟರ್ ಹೋಗಿದ್ದಾರೆ ತಮ್ಮ ಪ್ರಿಯಕರನನ್ನ ಕಾಣೋದಕ್ಕೆ. ಆದ್ರೆ ಆತ ಎಷ್ಟು ಮೋಸ ಮಾಡ್ತಾರೆ ನೋಡಿ. ಅದಕ್ಕೆ ಹೇಳೋದು, ನಂಬಿ ನೋಡಿ ಮಾಡಿದವ್ರು ಅಂದ್ರೆ, ಈಗ ನಂಬಿಕೆ ಇರೋರ ಮೇಲೆ ಪ್ರೀತಿ ಮಾಡಿದ್ರೆ ಪರವಾಗಿಲ್ಲ. ಮೊಬೈಲ್ ಅಲ್ಲಿ ನೋಡಿರೋಂತ ವ್ಯಕ್ತಿ ಮೇಲೆ ಯಾವ ನಂಬಿಕೆ ಇಡ್ತೀರಾ? ನಂಬಿಕೆ ಇಟ್ಟು ಇಲ್ಲಿಂದ ಅಲ್ಲಿ ತನಕ ಹೋಗಿ ಈ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ. ಹೀಗೆ ಮೊಬೈಲ್ ಮುಖಾಂತರ ಪ್ರೀತಿ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಕಣ್ ಮುಂದೆ, ನಿಮ್ಮ ಕಣ್ ಮುಂದೆನೂ ಇದ್ದಾರೆ. ಹೇಳ್ತಿರ್ತಾರೆ ಹಿಂದೆ, ಪ್ರೀತಿ ಕುರುಡು ಪ್ರೇಮ ಕುರುಡು ಅಂತ. ಈ ಕುರುಡು ಪ್ರೀತಿಗೆ ಬಲಿಯಾದಂತಹ ಜಾಸ್ಮಿನ್ ಅವರು ಏನಾಯ್ತು, ಪ್ರೀತಿ ಬೆಲೆನೇ ಇಲ್ದಂಗಾಯ್ತು. ನಿಮ್ಮ ಸುತ್ತಮುತ್ತ, ನಮ್ಮ ಸುತ್ತಮುತ್ತ ಈ ತರ ಪ್ರೀತಿ ಪ್ರೇಮ ಎರಡು ಕುರುಡಾಗಿದ್ರು ತಮ್ಮ ಕಣ್ಣನ್ನು ಸಹ ಕುರುಡು ಮಾಡ್ಕೊಂಡು ಈ ತರ ಯಾಮಾರಿ ಜೀವನವನ್ನ ಹಾಳು ಮಾಡ್ಕೊಂಡ್ರು ಎಷ್ಟೋ ಜನ ಇದ್ದಾರೆ. ಸ್ನೇಹಿತರೆ, ಈ ಜನಗಳ ಅಭಿಪ್ರಾಯವನ್ನ ನಿಮ್ಮ ಮನಸ್ಸಲ್ಲಿ ಏನಿದೆ ಈ ಪ್ರೀತಿ ಬಗ್ಗೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ ಮುಂದೆ ತರ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ನಮಸ್ಕಾರ.